ಒಂದೊಂದ್ಸಲಿ ಈ ಮೆಹಂದಿ ಪ್ರೊಫೆಷನಲ್ಗೆ ಯಾಕಪ್ಪ ಬಂದೆ ಅಂತ ಅನ್ಸ್ಬಿಡತ್ತೆ. ಹಾಯ್, ನಾನು ನಿಮ್ಮ ನೇಲ್ ಆರ್ಟಿಸ್ಟ್ ಆ್ಯಂಡ್ ಮೆಹಂದಿ ಆರ್ಟಿಸ್ಟ್ ರಂಜಿತಾ ನವೀನ್. ಇವತ್ತು ಮಾರ್ನಿಂಗ್ ಒಂದು ಜೆಲ್ ಪಾಲಿಶ್ ನೇಲ್ ಆರ್ಟ್ ಬುಕ್ಕಿಂಗ್ ಇತ್ತು. ಅದನ್ನು ಮುಗಿಸ್ಕೊಂಡು ಇನ್ನೊಂದು ಲೊಕೇಶನ್ಗೆ ಹೋದೆ. ಅದು ಕಾರ್ನುಕೋಪಿಯಾ ರೆಸಾರ್ಟ್ ಅಂತ. ಇವರು ತುಂಬ ದಿನ ಮುಂಚೆನೇ ನೇಲ್ ಆರ್ಟ್ ಆ್ಯಂಡ್ ಮೆಹಂದಿ ಎರಡು ಬುಕ್ ಮಾಡಿದ್ರು. 3 o'clock ಬರಕ್ಕೆ ಹೇಳಿದ್ರು. ಹೋದ್ರೆ ಇನ್ನೂ ಹಲ್ದಿನೇ ಸ್ಟಾರ್ಟ್ ಆಗಿರಲಿಲ್ಲ. ಇಷ್ಟೊಂದ್ಸಲಿ ಎರಡೆರಡು ಲೊಕೇಶನ್ಗೆ ಒಪ್ಕೊಳ್ಳೋಕ್ಕೆ ಭಯ ಆಗೋದು ಏನಕ್ಕೆ ಅಂತಂದ್ರೆ ಈ ಥರ ಲೇಟ್ ಮಾಡೇ ಮಾಡ್ತಾರೆ ಅಂತ ಗೊತ್ತು. ಈ ಥರ ಡಿಲೇ ಆಗುತ್ತೆ ಅಂತ ಮುಂಚೆನೇ ಇನ್ಫಾರ್ಮ್ ಮಾಡಿದ್ರೆ ನಮ್ಮ ಮಗುನ ಬೇರೆ ಕಡೆ ಬಿಟ್ಟು ಬಂದಿರ್ತೀವಿ ಆ್ಯಂಡ್ ನಮ್ಮ ಶಾಪ್ನ ಕ್ಲೋಸ್ ಮಾಡ್ಕೊಂಡು ಬಂದಿರ್ತೀವಿ. ಅಟ್ಲೀಸ್ಟ್ ನಾವು ಅಲ್ಲಾದ್ರೂ ಟೈಮ್ ಸ್ಪೆಂಡ್ ಮಾಡ್ಬೋದು. 3 to 4 hours ಒಂದೇ ಕಡೆ ಕುತ್ಕೊಂಡು ವೆಯ್ಟ್ ಮಾಡಬೇಕು ಅಂದ್ರೆ ನಿಜವಾಗ್ಲೂ ನಮಗೆ ಎನರ್ಜಿನೇ ಇರಲ್ಲ ಆಮೇಲೆ ಕೆಲಸ ಮಾಡೋಕ್ಕೆ. ಇದೊಂದೇ ಇವೆಂಟ್ ಇಂದ ಅಲ್ಲ, ತುಂಬಾ ಇವೆಂಟ್ಗಳಲ್ಲೂ ಎಕ್ಸ್ಪೀರಿಯನ್ಸ್ ಆಗಿದೆ. ಯಾರೇ ಬುಕ್ ಮಾಡೋದಿದ್ರು ಅಟ್ಲೀಸ್ಟ್ ಕರ್ಸಿರೋ ಟೈಮಿಂಗ್ ಅಟ್ಲೀಸ್ಟ್ ಅರ್ಧ ಗಂಟೆ ವೆಯ್ಟ್ ಮಾಡ್ಬೋದು. ತುಂಬಾ 3 to 4 hours 5 hours ಆ ಥರ ಎಲ್ಲ ವೆಯ್ಟ್ ಮಾಡ್ತೀವಿ ಅಂದ್ರೆ ಖಂಡಿತ ಆಗಲ್ಲ. ಈ ಕ್ಲೈಂಟ್ ಅವತ್ತು ನೇಲಾಟೆ ಮಾಡಿಸ್ಕೊಳ್ಳಿಲ್ಲ, ಟೈಮ್ ಆಯ್ತು ಅಂತ ಹೇಳಿ. ಅದು ನೆಕ್ಸ್ಟ್ ಡೇ ಅವರೆಲ್ಲೋ ಸ್ಟೇ ಆಗಿದ್ರು. ಆ ಲೊಕೇಶನ್ ಕಳಿಸಿದ್ರು, ಕಲ್ಯಾಣಗಿರಿ ನಗರ ಅಂತ. ಅಲ್ಲೋಗಿ ನೇಲ್ ಆರ್ಟ್ ಮಾಡ್ಕೊಟ್ಬಿಟ್ಟು ಬಂದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಫಾಲೋ ಮಾಡಿ.